ಮುಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಶಂಕರಪ್ಪ, ಜಗದೀಶ್ ಮತ್ತು ವಿನಾಯಕ್ ಭಟ್ ಸಾಕಷ್ಟು ಮಾತಾಡಿದರೆ. ಬನ್ನಿ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ ವಿನಾಯಕ್ ಜೊತೆಗೆ. ವಿನಾಯಕ್, ತಾವಾಗಲೇ ಏನು ಹೇಳಲಿಕ್ಕೆ ಹೊರಟ್ರಿ ತಾವು, ಅವರೊಂದು ಮಾತು ಹೇಳಿದರು, ಎಲ್ಲೋ ಒಂದು ಕಡೆಗೆ ಏನಂದರೆ ನ್ಯಾಯಾಂಗ ವ್ಯವಸ್ಥೆ ಬಹಳಷ್ಟು ಚುರುಕಾಗಿದೆ, ಬಹಳಷ್ಟು ಜಾಗೃತವಾಗಿದೆ. ಸೊ ಇದರ ಒಟ್ಟಾರೆ ಪರಿಣಾಮ ಏನು ಅಂತಂತಂದರೆ ತಪ್ಪಿತಸ್ಥರು ಒಳಗಡೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಮಾತು. ತಾವೇನು ಹೇಳ್ತೀರಿ? ಶಂಕರಪ್ಪ ಅವರ ಮಾತಿಗೆ ನನ್ನ 100% ಒಪ್ಪಿಗೆ ಇಲ್ಲ. ಯಾಕೆಂತಂದರೆ ನ್ಯಾಯಾಲಯಗಳು ಈಗ ಚುರುಕಾದಂಗೆ ಕಾಣಿಸ್ತಾ ಇದೆ. ಆಮೇಲೆ ಇದು ಎಲ್ಲರ ಕ್ರೆಡಿಟನ್ನು ನ್ಯಾಯಾಂಗಕ್ಕೆ ಕೊಡಲಿಕ್ಕೆ ನಾನು ರೆಡಿ ಇಲ್ಲ. ಯಾಕೆಂದ್ರೆ 100% ಒಪ್ಪಿಗೆ ಅಲ್ವಾ, ಅಥವಾ ಏನಾದ್ರು ಸ್ವಲ್ಪನಾದ್ರೂ ಒಪ್ಪಿಗೆ ಇದೆಯಾ ಅಂತ? ಸ್ವಲ್ಪ ಒಪ್ಪಿಗೆ ಇದೆ. ಅವರು ನ್ಯಾಯಾಂಗದವರು ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ನಾವು ಒಪ್ಕೊಳ್ಳೇಬೇಕು. ಅದರಿಂದ ಎಫೆಕ್ಟ್ ಕೂಡ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಟಪಾಲ್ ಗಣೇಶ್ ಅಂತವರು, ಆಮೇಲೆ ಧಾರವಾಡದಲ್ಲಿ NGO ನಡೆಸೋ ಹಿರೇಮಠ ಅವರು, ಅವರೆಲ್ಲ ಅವರಿಗೆ ಯಾವ ಬೆಂಬಲ ಅಣ್ಣಾ ಹಜಾರೆ ಜನ ಬೆಂಬಲನೂ ಇರಲಿಲ್ಲ, ಅವ್ರ ಹತ್ರ ಹಣ ಬೆಂಬಲನೂ ಇರಲಿಲ್ಲ. ಅಂಥದ್ರಲ್ಲಿ ಕೂಡ ಅವರು ರೆಡ್ಡಿ ಅಂತ ಒಂದು ಪ್ರಬಲ ರಾಜಕಾರಣಿ ಮತ್ತು ದುಡ್ಡಿರುವ ವ್ಯಕ್ತಿ ವಿರುದ್ಧ ಸುಪ್ರೀಂ ಕೋರ್ಟ್ ತನಕ ಹೋದರು. ನ್ಯಾಯಾಲಯದ ಮೆಟ್ಟಿಲನ್ನು ಹಚ್ಚಿದ್ಯಾರು ಅದನ್ನು ನಾವು ನೋಡಬೇಕು. ನ್ಯಾಯಾಲಯ ಈಗ ತೀರ್ಮಾನ ತಗೊಂಡಿರ್ಬೋದು, ಆದರೆ ಇದೇ ನ್ಯಾಯಾಲಯಗಳು CBI ಆಂಧ್ರ ಹೈಕೋರ್ಟು CBI ತನಿಖೆಗೆ ಸ್ಟೇ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೊಂಡ್ರೆ ಸುಪ್ರೀಂ ಕೋರ್ಟ್ನವರು ನೀವು ಆಂಧ್ರ ಹೈಕೋರ್ಟ್ನಲ್ಲೇ ಸುಧಾರಿಸ್ಕೊಳ್ಳಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇಂಟರ್ವ್ಯೂನೇ ಆಗಿಲ್ಲ. ಆಮೇಲೆ ತೆರವಾಯ್ತು ಬಿಡಿ. ಅದ್ರ ನಡುವೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ರೆಡ್ಡಿಗಳಿಗೆ ಗಣಿಗಾರಿಕೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ಸರ್ವೆ ಆಫ್ ಇಂಡಿಯಾದವರು ಸರ್ವೆ ರಿಪೋರ್ಟಲ್ಲಿ ಇವರ ಯಾವುದೇ ಗಣಿಯಲ್ಲಿ ಆ ಥರದ್ದು ಏನು ಅಕ್ರಮ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಅಂತ ರಿಪೋರ್ಟ್ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ಗೆ. ಇದೆಲ್ಲ ಆದಾಗ ಇದೇ ಕೋರ್ಟ್ಗಳಿತ್ತು, ಇದೇ ಜಡ್ಜಿಗಳಿದ್ರು. ಕೆಲವರು ಜಡ್ಜಿಗಳು ಚೇಂಜ್ ಆಗಿರ್ಬೋದು, ಬಟ್ ನ್ಯಾಯಾಲಯ ಅಂತೂ ಇದ್ದೇ ಇತ್ತು ಅವಾಗಲೂ. ಅಂದ್ರೆ ಇದರ ತಾವು ಹೇಳೋ ಪ್ರಕಾರ ಇದರ ಕಂಪ್ಲೀಟ್ ರಿಗಾರ್ಡ್ಸ್ ಕೋರ್ಟಿಗೆ ಹೋಗಲ್ಲ ಅಂತೀರಿ? ಹೋಗಲ್ಲ. ಎಲ್ಲ ಒಂದ್ ಕಡೆಗೆ ಈ ರಾಜಾ ಕೇಸಲ್ಲಿ ಆಗಿರ್ಬೋದು. ಸೊ ಆ ಕೇಸ್ ಸಂದರ್ಭದಲ್ಲಿ ಏನಾದ್ರು ಸುಪ್ರೀಂ ಕೋರ್ಟ್ ಇನಿಷಿಯೇಟಿವ್ ತಗೊಳ್ಳಿಲ್ಲ ಅಂದಿದ್ರೆ ಪ್ರಕರಣ ಇಲ್ಲಿ ತನಕ ಬಂದು ನಿಲ್ತಾ ಇರಲಿಲ್ಲ. ಅದನ್ನ ಒಪ್ತೀರಾ ತಾವು? ಆದರೆ ರಾಜಾ ಕೇಸಲ್ಲಿ ಕೂಡ ಫಸ್ಟು ಅದನ್ನು ಮಾಡಿದ್ಯಾರು? AG ಅವರು. ಅಕೌಂಟೆಂಟ್ ಜನರಲ್ ರಿಪೋರ್ಟ್ನ ಆಧಾರದಲ್ಲಿ ಆಮೇಲೆ ಸುಪ್ರೀಂ ಕೋರ್ಟ್ ಎತ್ಕೊಂಡಿತು. ಅಕೌಂಟೆಂಟ್ ಜನರಲ್ ರಿಪೋರ್ಟೇ ಬರ್ತಿರ್ಲಿಲ್ಲ ಅಂತಂದ್ರೆ ಅವಾಗ 2G ಕೇಸೇ ಬರ್ತಾ ಇರಲಿಲ್ಲ. ಅಲ್ಲ, ಈಗ ವಿನಯ್ ಅವ್ರು ಹೇಳ್ದಂಗೆ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಕೆನಾಟ್ ಆ್ಯಕ್ಟ್ ಆಸ್ ಎ ಪ್ರಾಸಿಕ್ಯೂಷನ್ ಏಜೆನ್ಸಿ. ಅವರೇ ಹೇಳಿದ್ರು, ರಿಪೋರ್ಟ್ ಕೊಟ್ಟಿದ್ರು, ಇಲ್ಲೀಗಲ್ ಮೈನಿಂಗ್ ನಡೀತಾ ಇಲ್ಲ ರಿಪೋರ್ಟ್ ಕೊಟ್ಟಿದ್ರು ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಡಾಕ್ಯುಮೆಂಟ್ಸ್ ಏನು ಅವ್ರ ಮುಂದೆ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತದೆ. ಯೋಚನೆ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಏನು ಮಾಡಲಿಲ್ಲ ಅಂತಲ್ಲ. ಪ್ರಶ್ನೆ ಇರತಕ್ಕಂಥದ್ದು, ಈ ದೇಶದಲ್ಲಿ ಉನ್ನತ ನ್ಯಾಯಾಂಗವನ್ನು ಸಹ ಮೂಲೆ ಗುಂಪು ಮಾಡಿ ಕಣ್ಣಿಗೆ ಮಣ್ಣೆರಚುವಂಥ ಪ್ರಯತ್ನಗಳನ್ನು ಮಾಡುವಂತಹ ಜನಗಳು ಈ ರಾಜ್ಯದ ಚುಕ್ಕಾಣಿ ಹಿಡಿದಿದ್ರಲ್ಲ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದಿಷ್ಟೇ ಅಲ್ಲ, ನಮಗೆ ಇವತ್ತೇನು ರೆಡ್ಡಿಯವರು ಇರ್ಬೋದು ಅಥವಾ ಯಡಿಯೂರಪ್ಪ ಬಗ್ಗೆ ನಾವು ಮಾತಾಡ್ತಿರ್ಬೋದು, ಬಟ್ ಅಷ್ಟೇ ಅಲ್ಲ, ಇದೇ ರಾಜ್ಯದಲ್ಲಿ ನಮ್ಮ ದೇಶನ ಬಿಟ್ಬಿಡೋಣ, ನಮ್ಮ ಬರೀ ರಾಜ್ಯಕ್ಕೆ ನಾವು ತಗೊಂಡು ನೋಡಿದಾಗ ಇನ್ನೂ ಅನೇಕ MLAಗಳಿದ್ದಾರೆ, ಅನೇಕ ಮಂತ್ರಿಗಳಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಅನಾಚಾರಗಳು ಸಹ ತುಂಬ ಜನಕ್ಕೆ ಗೊತ್ತಿದೆ. ಮಾತಾಡೋಕ್ಕಾಗದೆ ಅವ್ರ ಪಾಪ ತಮ್ಮ ಬಾಯಿಗಳನ್ನು ಮುಚ್ಕೊಂಡು ಸುಮ್ಮನೆ ಇರತಕ್ಕಂಥ ಘಟನೆನೂ ಸಹ ಗೊತ್ತಿದೆ. ಇದನ್ನೆಲ್ಲವನ್ನೂ ಸಹ ನಾವೆಲ್ಲೋ ಒಂದು ಕಡೆ ಯಾರಾದರೂ ಒಂದು ಸ್ಪಾರ್ಕ್ನ ಕ್ರಿಯೇಟ್ ಮಾಡಬೇಕು, ಒಂದು ಇನಿಷಿಯೇಟ್ ಮಾಡಬೇಕು. ಕೋರ್ಟು ಯಾವತ್ತೂ ಸಹ ದೇ ಕೆನಾಟ್ ಓವರ್ಲುಕ್. ಅವ್ರಿಗೇನು ಜುರಿಸ್ಡಿಕ್ಷನ್ ಇದೆ ಅದನ್ನು ಬಿಟ್ಟು ಓವರ್ಲುಕ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ, ಇಟ್ ಹ್ಯಾಸ್ ಟು ಆ್ಯಕ್ಟ್ ವಾಟ್ ಈಸ್ ಬೀನ್ ಪ್ರೊಡ್ಯೂಸ್ ಬಿಫೋರ್ ದೆಮ್. ಇಲ್ಲ ಅಂತಂದರೆ ಕೋರ್ಟು ಎಲ್ಲ ಕಡೆ ಕೈ ತೋರಿಸಿದೆ, ಮೂಗು ತೋರಿಸಿದೆ ಅನ್ನೋದ್ರ ಬಗ್ಗೆನೂ ಮಾತಾಡ್ತಾರೆ. ಸೊ ಆ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥದ್ದು ಇದುವರೆಗೂ ಏನು ಮಾಡಿದೆ, ಅದು ಯಾಕೆ ಮಾಡಿರಲಿಲ್ಲ ಅನ್ನೋ ಪ್ರಶ್ನೆ ಮಾಡೋದಕ್ಕಿಂತಲೂ ಯಾಕೆ ಇಷ್ಟೆಲ್ಲ ನಡೀತಾ ಇದ್ರು ಸಹ ಜನ ಇದುವರೆಗೂ ಕಣ್ಮುಚ್ಕೊಂಡು ಸುಮ್ಮನೆ ಕೂತಿದ್ರು ಅಂತ ನಾವು ನಮಗೆ ಕೇಳ್ಕೋಬೇಕಾಗತ್ತೆ. ಸೊ ಅದನ್ನು ನಾವು ತಗೊಂಡು ಮುಂದುವರೆದ ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅನ್ನೋ ಬಗ್ಗೆ ಯೋಚನೆ ಮಾಡೋದು ಬೇರೆ. ಯಾಕೆ ನಾವು ಕೋರ್ಟ್ಗಳಿಗೆ ತಗೊಂಡು ಹೋಗೋಕ್ಕಾಗಲಿಲ್ಲ, ಯಾಕೆ ನಾವು ಎಫೆಕ್ಟಿವ್ ಆಗಿ ಕೋರ್ಟ್ಗಳಿಗೆ ತಗೊಂಡು ಹೋಗೋಕ್ಕಾಗಲಿಲ್ಲ, ಅದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಸೊ ನಾವು ಈಗ ನಮಗೊಂದು ಚಾನ್ಸ್ ಸಿಕ್ಕಿದೆ. ಈಗ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆ ಎಂಟೈರ್ ಕಂಟ್ರಿನಲ್ಲಿ. ಈ ಒಂದು ಎನ್ವಿರಾನ್ಮೆಂಟನ್ನು ಉಪಯೋಗಿಸ್ಕೊಂಡು ಈ ಸಮಾಜದಲ್ಲಿ ಏನು ಬದಲಾವಣೆ ಮಾಡಬೇಕಾಗತ್ತೆ, ಯಾಕೆ ಶಂಕರಪ್ಪನವ್ರು ಏನು ಹೇಳ್ತಾರೆ, ಕ್ರಾಂತಿ ಏನಾಗುತ್ತೆ, ಆ ಕ್ರಾಂತಿನ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಇವತ್ತು ಎಲ್ಲರೂ ಕೈ ಜೋಡಿಸಬೇಕಾಗಿದೆ. ಇದು ಶಾಂತಿಯ ಮುಖಾಂತರ ಕ್ರಾಂತಿ. ಇದು ಹೌದು, ಶಾಂತಿಯ ಮುಖಾಂತರ ಕ್ರಾಂತಿ. ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಕ್ರಾಂತಿ ಅಂದ ತಕ್ಷಣ ಬೇರೆ ಬೇರೆ ಬರ್ತಾವೆ. ಯಾಕಂದರೆ ಇದೇ ಸಂದರ್ಭಗಳಲ್ಲಿ ಅಣ್ಣಾ ಹಜಾರೆಗೆ ಯಾಕೆ ನಾವು ತುಂಬ ರಿಗಾರ್ಡ್ಸ್ ಹೋಗಬೇಕು ಅಂತಂದ್ರೆ ಇದೇ ಕಾರಣದಿಂದಲೇ. ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಬೇಸತ್ತು ಹೋಗಿರುವಂಥ ಜನರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲ, ಅದೇ ಸ್ಪಾಯ್ಲ್ ಆಗ್ತದೆ. ಅಂಥ ಕ್ರಾಂತಿಗಳಿಂದ ಸಮಾಜನೇ ಸ್ಪಾಯ್ಲ್ ಆಗ್ತದೆ. ಬಟ್ ಈ ರೀತಿಯ ಕ್ರಾಂತಿ ಎಲ್ಲಾ ಕ್ರಾಂತಿಗಳಿಗೂ ಒಂದೊಂದು ಎಲ್ಲ ಹೋರಾಟಗಳಿಗೂ ನ್ಯಾಯಾಲಯ ಕೂಡ ಕ್ರಾಂತಿ ಕಾಯ್ತಾ ಇತ್ತ ಅಂತ ನನ್ನ ಪ್ರಶ್ನೆ. ಕ್ರಾಂತಿ ಕಾಯ್ತಾ ಇತ್ತ ಅಂತಲ್ಲ, ಅದಕ್ಕೆ ತಕ್ಕಂಗೆ ನ್ಯಾಯಾಲಯಗಳು ಯಾಕೆ ಅವರ ನಿರ್ಧಾರಗಳು ಅವರ ಇದು ಬದಲಾಗ್ತಾ ಇದೆ? ನಾನು ಒಂದು ಮಾತನ್ನು ಹೇಳ್ಬಯಸ್ತೀನಿ. ಇಲ್ಲಿ ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ 3 ಅಂಗಗಳು ಇವತ್ತಿನ ದಿವಸ ಸರ್ಕಾರದ ಅಂಗಗಳನ್ನು ನಾವು ಕಾಣ್ತೀವಿ. ಒಂದು ಅಂಗ ಇನ್ನೊಂದು ಅಂಗದ ಮೇಲೆ ನಾವು ರೈಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಮಾಡಲು ಕೊಡೋದು. ಸೊ ಈ ಮಾಡ್ಲಿಕ್ಕೆ ಕೊಡೋದು ಅದೇನಾಗುತ್ತೆ, ಅತಿರೇಕಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಬದಲಾವಣೆಗೆ ಸಾಧ್ಯತೆ ಅವಕಾಶಗಳು ಮಾಡಿಕೊಡ್ತದೆ. ಸೊ ಇಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಏನು ಎನಿ ಪರ್ಸನ್ ಕ್ಯಾನ್ ಮೂವ್ ಲಾ ಇಂಟು ಮೋಷನ್ ಅಂತಕ್ಕಂಥ ಒಂದು ಆಧಾರದ ಮೇಲೆ
ಇವನು ಕೋರ್ಟ್ಗಳು ಆ ಅವಕಾಶವನ್ನು ಉಪಯೋಗಿಸ್ಕೊತಾ ಇದ್ದಾವೆ. ಏನು ಯಾವುದೇ ಒಬ್ಬ ವ್ಯಕ್ತಿ ಕೋರ್ಟ್ ಮುಂದೆ ಬಂದಂಥ ಸಂದರ್ಭದಲ್ಲಿ ಇಂಥ ಒಂದು ಅಪರಾಧದಿಂದ ಸಮಾಜ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥ ಗೊತ್ತಾದಂಥ ಸಂದರ್ಭದಲ್ಲಿ ಕೋರ್ಟ್ ಅವರು ಇಂಟರ್ವ್ಯೂನ್ ಆಗಿ ಇವತ್ತಿನ ದಿವಸ ಇದನ್ನು ನಿಯಂತ್ರಣಕ್ಕೆ ತರುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾವೆ ಹೊರತು ಎಲ್ಲನೂ ಸಹ ಕೋರ್ಟೇ ಮಾಡ್ಬೇಕಂದ್ರೆ ಇನ್ನಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಆಗಬೇಕು, ಕಾರ್ಯಾಂಗದ ವ್ಯವಸ್ಥೆ ಆಗಬೇಕು, ರಾಜಕೀಯ ವ್ಯವಸ್ಥೆ ಆಗಬೇಕು ಮತ್ತು ಬ್ಯೂರೋಕ್ರಾಟ್ಸ್ ಆಗಿರಬೇಕು. ಈ ವ್ಯವಸ್ಥೆಗಳು ಏನಕ್ಕೆ ಇರಬೇಕು? ಇದೆಲ್ಲ ಕೆಲಸಗಳು ಕೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೋರ್ಟ್ ಹತ್ರ ಬಂದಂಥ ಸಂದರ್ಭದಲ್ಲಿ ಮಾಡುವಂಥ ನಿಯಂತ್ರಣಗಳು ಏನೋ ಒಂದು ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಮೆಸೇಜ್ ಇದೆಯಲ್ಲ, ಇವತ್ತಿನ ದಿವಸ ಮಾಡ್ತಾ ಇದ್ದಾವೆ. ಬಟ್ ಆದರೆ ಯಾವುದೇ ಕಾರಣಕ್ಕೂ ಸಹ ಇಷ್ಟು ದಿನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬರದ ಇರ್ತಕ್ಕಂಥ ರೀತಿಯಲ್ಲಿ ಕೋರ್ಟ್ಗಳನ್ನು ಸಹ ಆಕ್ಟ್ ಮಾಡ್ತಾ ಇತ್ತು. ಯಾವುದೇ ಒಬ್ಬ ಅಪರಾಧಿಗೂ ಸಹ ನಾವು ಒಬ್ಬ ಮನುಷ್ಯನಾಗಿ ಟ್ರೀಟ್ ಮಾಡಬೇಕಾಗ್ತದೆ. ಆ ವ್ಯಕ್ತಿಯನ್ನು ಅಪರಾಧಿ ಅನ್ನುವಂಥ ಒಂದೇ ಕಾರಣಕ್ಕೆ ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನು ತಾಲಿಬಾನಲ್ಲಿ ನೋಡುವಂಥ ರೀತಿಯಲ್ಲಿ ನಾವು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ತನ್ನದೇ ಆಗಿರ್ತಕ್ಕಂಥ ಕಟ್ಟುಪಾಡುಗಳಿದ್ದಾವೆ. ಆದರೆ ಇವತ್ತಿನ ಪರಿಸ್ಥಿತಿಗೆ ನಮ್ಮ ಗಮನ ಹರಿಸಿದಾಗ ರಾಜಕೀಯ ಅಪರಾಧಿಗಳು ಏನು ಇವತ್ತಿನ ದಿವಸ ಇದ್ದಾರೆ, ಬೇರೆ ಅಪರಾಧಿಗಳಿಗಿಂತ ಭಿನ್ನವಾಗಿ ಇವತ್ತಿನ ದಿವಸ ನ್ಯಾಯಾಂಗ ನೋಡ್ತಾ ಇದೆ. ಹೌದು, ಒಳ್ಳೆ ಬೆಳವಣಿಗೆ. ಬೇರೆ ತರ ಭಿನ್ನವಾಗಿ ನೋಡ್ತಾ ಇತ್ತು ಅಂತ. ಹೌದೌದು, ಬೇರೆ ತರ ಭಿನ್ನವಾಗಿ ನೋಡ್ತಿತ್ತು ಅನ್ನೋದಕ್ಕಿಂತಲೂ ಇದು ನ್ಯಾಯಾಂಗ ವ್ಯವಸ್ಥೆ. ನಾನು ಒಂದು ಮಾತನ್ನು ಹೇಳ್ಬಯಸ್ತೀನಿ ನೇರವಾಗಿ. ಇವತ್ತಿನ ದಿವಸ ಕೆಲವು ಅಧಿಕಾರಗಳನ್ನು ಸುಪ್ರೀಂ ಕೋರ್ಟ್ ತಗೊಂಡಿರ್ತಕ್ಕಂಥ ತೀರ್ಮಾನದ ಮುಖಾಂತರ ಕೆಲವು ನಿಯಂತ್ರಣಗಳನ್ನು ರಾಜಕಾರಣಿಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ಕಣ್ಣಿಂದ ಕಾಣ್ತಾ ಇದ್ದೇವೆ. ಸೊ ಯಾಕೆ ಇದನ್ನು ಮಾಡ್ತಾ ಇದ್ದೀನಿ? ಇದು ನಾನು ಈಗಾಗಲೇ ಹೇಳಿದೆ, ಎಲ್ಲ ವ್ಯಕ್ತಿಗಳೂ ಸಹ ಸಂಘಟನೆಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಪ್ರಜಾತಂತ್ರ ವ್ಯವಸ್ಥೆ ಆಗಿರ್ಬೋದು ಅಥವಾ ಜನ ಆಗಿರ್ಬೋದು, ಯಾರೂ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದನ್ನು ಪ್ರೊಸೀಜರ್ಸ್ ಗೊತ್ತಾಗ್ತಾ ಇರಲಿಲ್ಲ ಜನಕ್ಕೆ. ಇವಾಗ ಗೊತ್ತಿರ್ತಕ್ಕಂಥದ್ದು ಪ್ರೊಸೀಜರ್ಸು ನ್ಯಾಯಾಂಗಕ್ಕೆ ಮಾತ್ರ. ಈಗ ನ್ಯಾಯಾಂಗ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ಅದನ್ನು ಯಾಕೆ ತಪ್ಪು ಅಂತ ನಾವು ಯಾಕೆ ಕೇಳೋಣ? ಕ್ರೆಡಿಟ್ ಯಾಕೆ ಹೋಗ್ಬಾರ್ದು ನ್ಯಾಯಾಂಗ ವ್ಯವಸ್ಥೆ? ಜುಡಿಷಿಯಲ್ ಆಕ್ಟಿವಿಸಮ್ ಅನ್ನೋದು ಬಹಳ ದಿವಸಗಳಿಂದನೂ ಸಹ ಬೇರೆ ಬೇರೆ ರೀತಿಯಲ್ಲಿ ಆಕ್ಟಿವ್ ಆಗಿದೆ. ಜುಡಿಷಿಯರಿ ಇದುವರೆಗೂ ಸತ್ತಿರಲಿಲ್ಲ. ಜುಡಿಷಿಯರಿ ಖಂಡಿತವಾಗ್ಲೂ ತನ್ನದೇ ಆದ ಇತಿಮಿತಿನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ಈಗ ಜನರ ಹೆಚ್ಚು ಜಾಗೃತವಾಗಿರೋದಕ್ಕಿಂತಲೂ ಅನ್ನೋದಕ್ಕಿಂತಲೂ ಜನ ಯಾವ ವಿಷಯದ ಬಗ್ಗೆ ಹೆಚ್ಚು ರೋಸ್ ಹೋಗಿದ್ರು ಆ ವಿಷಯದ ಬಗ್ಗೆನೂ ಸಹ ಜುಡಿಷಿಯರಿ ಕಣ್ಣಾಡಿಸಿದೆ ಅಷ್ಟೇನೆ. ಸರ್, ಇದ್ರ ಒಟ್ಟಾರೆ ಕಾನ್ಸಿಕ್ವೆನ್ಸ್ ಏನು ಅಂತೀರಿ ಸರ್ ತಾವು? ನೋಡಿ, ಇವತ್ತಿನ ದಿವಸ ಜನಗಳಿಗೆ ಸರಿಯಾದ ನಿಟ್ಟಿನಲ್ಲಿ ಶಾಂತಿಯುತವಾದ ಹೋರಾಟ, ನ್ಯಾಯಾಂಗ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಒಂದು ಮೆಸೇಜ್ ಹೋಗ್ತಾ ಇದೆ. ಎರಡನೇದು, ಇವತ್ತಿನ ದಿವಸ ಈ ಥರ ರಾಜಕಾರಣಿಗಳು ಇವತ್ತಿನ ದಿವಸ ಮಾಡಿರ್ತಕ್ಕಂಥ ತಪ್ಪು ನೋಡು, ನಿಜವಾಗ್ಲೂ ಇದು ಈ ವ್ಯಕ್ತಿಗಳು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಅಂತ ನಾನು ಹೇಳೋದು. ತಪ್ಪು ಮಾಡಲಿಲ್ಲ ಅಂದರೆ ಶಿಕ್ಷೆ ಅನಾವಶ್ಯಕ ಅಂತ ನಾನು ಹೇಳೋದು. ಇದು ಯಾರೇ ವ್ಯಕ್ತಿ ಆಗಿರ್ಬೋದು. ಇನ್ನೊಬ್ಬ ನಾವು ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂಥ ಪ್ರಯತ್ನ ಅಲ್ಲ. ಏನೋ ಕಷ್ಟದಲ್ಲಿದ್ದಾರೆ ಅಂತ ಎಲ್ಲ ಲಾಯರ್ಗಳು ಇನ್ನೊಬ್ಬರು ಸಮಾಜ ಎಲ್ಲ ಸೇರ್ಕೊಂಡು ಒಂದೊಂದು ಕಲ್ಲಾಗ್ತಾ ಇದೆ, ತೇಜೋವಧೆ ಮಾಡ್ತಾ ಇದ್ದ ಪ್ರಶ್ನೆ ಅಲ್ಲ. ಈಗ ನಿಜವಾಗ್ಲೂ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಜನಕ್ಕೆ ಏನಾಗಿದೆ, ಜನಗಳ ಪರವಾಗಿ ಮಾತಾಡುವಂಥ ಒಂದು ಧ್ವನಿ ಆಗಿ ನಾವು ಮಾತಾಡಬೇಕಾಗ್ತದೆ. ಇವತ್ತಿನ ದಿವಸ ನಿಜವಾಗ್ಲೂ ಜನಗಳಿಗೆ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಇಂಥ ವ್ಯಕ್ತಿಗಳಿಗೆ ಇವತ್ತಿನ ದಿವಸ 10 ವರ್ಷಗಳು ಶಿಕ್ಷೆ ಅಂತ ನಾವು ಕಾಣ್ತೀವಿ. ಓಕೆ, ಕನಿಷ್ಠ ಪಕ್ಷ 10 ವರ್ಷಗಳು ಸಿಗ್ತದೆ. ಈಗ ನೋಡಿ, ಇವತ್ತು ಈ ಥರದ ಕೇಸ್ಗಳು, ಅನೇಕ ಕೇಸ್ಗಳು ಇಷ್ಟು ವರ್ಷಗಳಿಂದ ನಾವು ಸಹಜವಾಗಿ ಅನೇಕ ಕೇಸ್ಗಳಲ್ಲಿ ಜಾಮೀನನ್ನು ತಗೊತಾ ಇದ್ವಿ, ಇಲ್ಲ ಅಂತಲ್ಲ. ಅನೇಕ ನೂರಾರು ಸಾವಿರಾರು ಕೇಸ್ಗಳನ್ನು ನಾವು ತಗೊಂಡಿದ್ವಿ. ಆದರೆ ಈಗ ಕನ್ನಿಮೂಲಿ ಕೇಸಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಒಬ್ಬ ರಾಮರಾಜು ಕೇಸಿಂದ ಸ್ಟಾರ್ಟ್ ಆಗಿದ್ದು, ಮೊದಲು ರಾಮರಾಜು ಕೇಸ್ ಸ್ಟಾರ್ಟ್ ಆಗಿದ್ದು ಮತ್ತು ಕನ್ನಿಮೂಲಿಯಿಂದ ಕೇಸ್ ಸ್ಟಾರ್ಟ್ ಆಗಿದ್ದು ಮತ್ತು ತೆಲಗಿ ಕೇಸಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ನಾವು ಇತ್ತೀಚಿನ ಬೆಳವಣಿಗೆಗಳು ನೋಡ್ಕೊಂಡು ಬಂದಾಗ ಯಾವುದೇ ಕಾರಣಕ್ಕೂ ರಾಜಕೀಯ ಅಪರಾಧಿಗಳಿಗೂ ಫೈನಾನ್ಷಿಯಲ್ ರಾಷ್ಟ್ರದ್ರೋಹ ಕೆಲಸವನ್ನು ಮಾಡಿರ್ತಕ್ಕಂಥ, ರಾಷ್ಟ್ರಕ್ಕೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿರ್ತಕ್ಕಂಥ ಮತ್ತು ಜನಕ್ಕೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿರ್ತಕ್ಕಂಥ ಕೇಸ್ಗಳನ್ನು ಸಂಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ತಗೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ನ್ಯಾಯಾಂಗದ ವ್ಯವಸ್ಥೆ ಮನಸ್ಸು ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಕಾರ್ಯನಿರ್ವಹಿಸ್ತಾ ಇದೆ ಅಂತ. ಎಸ್ ಸರ್, ನಾನು ಒಂದು ಪ್ರಶ್ನೆ ನಿಮಗೆ ಕೇಳಲೇಬೇಕು. ಯಾವ್ಯಾವ ತಪ್ಪಿಗೆ ಯಾವ್ಯಾವ ರೀತಿಯ ಶಿಕ್ಷೆ, ಎಷ್ಟು ಪ್ರಮಾಣ ಶಿಕ್ಷೆ ಆಗುತ್ತೆ ಅಂತ ನೀವು ಸೂಚ್ಯವಾಗಿ ಹೇಳಿರಿ. ಇನ್ನೊಂದಿಷ್ಟು ನಾನು ವಿವರವಾಗಿ ಕೇಳ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ.